ಬಾ ಚಿಕ್ಕಮ್ಮ. ಆದ್ಯಾ ನಾನು ಹೇಳ್ತೀನಿ. ಆದ್ಯಾ ಏನಾದ್ಯಾ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಬೇಗ ಬಾ ಚಿಕ್ಕಮ್ಮ. ಕೆಲ್ಸ ಇದೆ ಅಂತ ಹೇಳಿ ನೀರ್ ಹತ್ರ ಕರ್ಕೊಂಡ್ ಬಂದಿದ್ಯಲ್ಲ? ಚಿಕ್ಕಮ್ಮ ಕೆಲ್ಸ ಇಲ್ಲೇ ಇರೋದು. ಎಲ್ಲಿಗ? ನನ್ನ ಪೆಟ್ಟಿಗೆಗೆ ಹಾಕಿ ನೀರಲ್ಲಿ ಮುಳುಗಿಸ್ದಾಗ ಬದುಕಿ ಹೊರಗ್ ಬಂದಿದ್ ಇಲ್ಲಿಂದಾನೆ. ಆದ್ರೂ ನಿನಗ್ ಇಲ್ಲೇನ್ ಕೆಲ್ಸ? ಅಪ್ಪಿ ತಪ್ಪಿ ಮತ್ತೆ ಕರ್ಕೊಂಡ್ ಹೋಗಿ ನೀರಲ್ಲಿ ಮುಳುಗಿಸ್ತೀಯಾನು? ನಾನ್ ಬರಲ್ಲ. ಚಿಕ್ಕಮ್ಮ 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 ಅಬ್ಬಾ ಚಿಕ್ಕಮ್ಮ, ಅಲ್ಲಿ ನೋಡು, ಅಲ್ಲಿದಾರಲ್ಲ ಅವ್ರಗಳ ಜೊತೆ ಮಾತಾಡೋದಕ್ ಬಂದಿದೀವಿ, ಸರಿನಾ? ನೀನ್ ಬಾ, ನೀನೇನ್ ಹೆದರ್ಬೇಡ, ಬಾ ಚಿಕ್ಕಮ್ಮ. ಚಿಕ್ಕಮ್ಮ, ಬಲೆ ಬೀಸಿ ನಿನ್ನ ಹೊರಗಡೆ ಕರ್ಕೊಂಡ್ ಬಂದ್ರು ಅಂತ ಹೇಳ್ದೆ, ಅದು ಇವ್ರೇನಾ? ಹಾ ಇವ್ರೆ. ಏನಮ್ಮ ಇವ್ರೇ ನಮ್ಮನ್ ತೋರಿಸ್ತಾ ಇದಾರ? ನಾವೇನ್ ತಪ್ಪು ಮಾಡಿದ್ವಿ? ನೀವೇನ್ ತಪ್ಪು ಮಾಡಿಲ್ಲ. ನೀವು ನಮ್ ಚಿಕ್ಕಮ್ಮನ ಕಾಪಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ಅದಕ್ಕೆ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಇದು ತಗೊಳ್ಳಿ. ಧನ್ಯವಾದ. ಥ್ಯಾಂಕ್ ಯು. ನೀವು ನಮಗೆ ಇನ್ನೊಂದು ಸಹಾಯ ಮಾಡ್ತೀರಾ? ಹೇಳಮ್ಮ, ಏನ್ ಮಾಡ್ಬೇಕು? ಅದು ನಮ್ ಚಿಕ್ಕಮ್ಮನ ಪೆಟ್ಟಿಗೆಯಲ್ಲಿ ತಗೊಂಡ್ ಬಂದು ನೀರಿಗೆ ಹಾಕುವಾಗ ನೀವು ಯಾರನ್ನಾದ್ರೂ ನೋಡಿದ್ರಾ? ಇಲ್ಲಮ್ಮ, ಆ ಪೆಟ್ಟಿಗೆನ ಯಾವಾಗ ನೀರಲ್ಲಿ ಹಾಕಿದ್ರೋ ನಮಗ್ ಗೊತ್ತಿಲ್ಲಮ್ಮ. ನಾವು ಬಂದು ನೀರಲ್ಲಿ ತೆಪ್ಪ ಹಾಕ್ಬೇಕು ಅನ್ನೋ ಸಮಯಕ್ಕೆ ಆ ಪೆಟ್ಟಿಗೆ ಸಿಕ್ತಮ್ಮ. ತೆಗೆದು ನೋಡಿದ್ರೆ ದಡಾರ್ ಅಂತ ಅಮ್ಮವರು ಮೇಲಕ್ಕೆ ಎದ್ಬಿಟ್ರು. ನಾವು ಭಯ ಪಟ್ಕೊಂಡು ನೀರಲ್ಲಿ ಬಿದ್ಬಿಟ್ವಿ. ಅಷ್ಟೇನಮ್ಮ ನಡೆದಿದ್ದು. ಅದನ್ ಬಿಟ್ಟು ನಮ್ಗೇನು ಗೊತ್ತಿಲ್ಲಮ್ಮ. ಅಂದ್ರೆ ಇಲ್ಲಿ ಸುತ್ತಮುತ್ತಲ್ಲಿ ಯಾವ್ದಾದ್ರು ವಾಹನ ಆಗ್ಲಿ, ಯಾರಾದ್ರೂ ಮನುಷ್ಯರಾಗ್ಲಿ, ಒಬ್ರು ಯಾರಾದ್ರೂ ಹೆಂಗಸು ಕಾಣಿಸಿದ್ರ? ಅಯ್ಯೋ, ಅವತ್ತು ಸಂಜೆಯಿಂದ ಇವತ್ತಿನವರೆಗೂ ನನಗೆ ಯಾರು ಕಾಣಿಸೇ ಇಲ್ಲಮ್ಮ. ಹೌದಾ? ನೀನ್ ಬಾ. ಅದು ಅದೇನೆ ಅಲ್ವಾ? ಅಷ್ಟೊಂದು ಕಿಕ್ ಕೊಡ್ತಿದ್ಯಾ ನಿನ್ಗೆ? ಅಷ್ಟೊಂದು ಡೌಟ್ ಪಡ್ತಿದ್ಯಾ? ಅದು ಅದೇನೆ ಕಣೋ.
ಶೌರ್ಯ ಸರ್, ಏನ್ ರಾಜಿ? ಸರ್ ವ್ರತ ಇನ್ನು ಎಷ್ಟೊತ್ತರಲ್ಲಿ ಮುಗಿಯತ್ತೆ? ಯಾಕೆ ರಾಜಿ? ಯಾಕೆ ಏನಾಯ್ತು? ಏನಿಲ್ಲ ಸರ್, ಅಪ್ಪನ್ಗೆ ರಾಜಿ ನಿಜ ಹೇಳು, ಏನಾದ್ರು ಪ್ರಾಬ್ಲಮಾ? ಅಯ್ಯೋ ಹಾಗೆಲ್ಲ ಏನಿಲ್ಲ ಸರ್. ನಿಜವಾಗ್ಲೂ ಅಷ್ಟೇನಾ? ಅಷ್ಟೇ ಸರ್, ತಗೊಳ್ಳಿ. ಸ್ವಾಮಿ, ಏನಾಗ್ತಿದೆ ನನಗೆ? ಯಾಕೆ ಹೀಗಾಗ್ತಿದೆ? ಶೌರ್ಯ ಸರ್ ಜೊತೆ ಇನ್ನು 100 ಕಾಲ ಬದುಕಬೇಕು ಅಂತ ಕನಸ್ಕೊಂಡಿರೋ ನಾನು ಇಲ್ಲಿ ಕಣ್ಣು ಮುಚ್ತೀನಿ ಅನ್ನೋಷ್ಟು ಭಯ ಆಗ್ತಿದೆ ದೇವ್ರೆ. ವ್ರತ ಮುಗಿಯೋಕ್ಕೂ ಮುಂಚೆನೇ ಎದ್ರೆ ವ್ರತದ ಫಲ ಸಿಗಲ್ಲ ಅಂತ ನಮ್ಮ ಶೌರ್ಯ ಸರ್ ನನಗೆ ಮತ್ತೆ ಎಲ್ಲಿ ದೂರ ಆಗ್ತಾರೋ ಅಂತ ಇಷ್ಟೊಂದು ನರಕನ ನನ್ನಲ್ಲಿ ಅನುಭವಿಸ್ತಿದ್ದೀನಿ ಸ್ವಾಮಿ. ವ್ರತ ಪೂರ್ತಿ ಆಗೋವರೆಗೂ ನನಗೇನು ಆಗ್ಬಾರ್ದು ಸ್ವಾಮಿ. ಅದಾದ್ಮೇಲೆ ನೀನೇ ನನ್ನ ಕಾಪಾಡಬೇಕು, ನೀನೇ ಕಾಪಾಡಬೇಕು. ಅಮ್ಮ, ಆರತಿ ಬೆಳಗಿದ್ರೆ ಇಲ್ಲಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗಿಯುತ್ತೆ. ಎಲ್ರೂ ಎದ್ ನಿಂತ್ಕೊಳ್ಳಿ. ಶ್ರೀಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಅರ್ಧಿನಾಂ ಶ್ರೀ